ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಗೋಕಾಕ್ ಜಿಲ್ಲೆ ಘೋಷಿಸುವಂತೆ ಆಗ್ರಹಿಸಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಇಂದು ಸಿಎಂ ಭೇಟಿಯಾದ ಗೋಕಾಕಿನ ನಾಯಕರು, ಮುಖಂಡರು ಹಾಗೂ ಮಠಾಧೀಶರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಬೆಳಗಾವಿ. ಈ ಅಧಿವೇಶನದಲ್ಲಿ ಕರೆದು ಮಾತಾಡುವಾಗ ಏನು ಔಟ್ಕಮ್ ಬರೋದು ನೋಡೋಣ. ಸರ್, ಪ್ರಮುಖವಾಗಿ ಅಧಿಕಾರ ಹಂಚಿಕೆ ಬಗ್ಗೆ ಯಾರು ಕೂಡ ಮಾತಾಡಬಾರ್ದು ಅಂತ ಹೇಳಿ ಹೈಕಮಾಂಡ್ ಹೇಳಿರುವಂತದ್ದು. ಅದ್ರ ಹೊರತಾಗಿಯೂ ಯತೀಂದ್ರ ಅವರು ಮಾತಾಡಿ ನಮ್ಮ ತಂದೆಯವರೇ ಸಿಎಂ ಆಗಿ ಮುಂದುವರಿತಾರೆ ಅಂತ ಹೇಳಿರುವಂತದ್ದು. ಅದಕ್ಕೆ ಸಾಕಷ್ಟು ಶಾಸಕರು ಏನು ಡಿಕೆ ಪರವಾಗಿರುವಂತಹ ಶಾಸಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಸರ್, ನಮಗೆ ನೋಟಿಸ್ ಕೊಟ್ಟಿದ್ದಾರೆ, ಇವ್ರಿಗೂ ನೋಟಿಸ್ ಕೊಡ್ತಾರ ಅನ್ನೋ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಲ್ಲಿ ಯಾರು ನೋಟಿಸ್ ಕೊಡೋದು ಪ್ರಶ್ನೆ ಇಲ್ಲ. ಈಗ ಅದು ಮುಗಿದೋದ ಅಧ್ಯಾಯ. ಈಗ ಯಾರೇನ ಮಾತಾಡೋದು ಮ್ಯಾಟ್ರು ಸೀಸ್ ಆಗಿದ್ದಿಲ್ಲ, ಹಂಗದು ಸೀಸ್ ಆಗಿದೆ. ಈಗ ಅದು ಹೈಕಮಾಂಡ್ ಅಂಗಳದಲ್ಲಿ ಇದೆ. ಅದು ನಾವ್ ಯಾರು ಮಾತಾಡೋದು ಕೂಡ ಅದಕ್ಕೆ ಯಾವ್ದು ಮಾತು ಇಲ್ಲ. ಅದಕ್ಕೆ ಇಲ್ಲಿ ನಾವ್ ಯಾರು ಮಾತಾಡೋ ಅದಕ್ಕೆ ಅಂತ ಮಾತು ಇಲ್ಲ. ಅದು ಅಂತಿಮ ತೀರ್ಮಾನ. ಇವತ್ತೊಂದು 4-5 ಜನ ಶಾಸಕರು ಜನವರಿ ನಂತರ ಸಿಎಂ ಬದಲಾವಣೆ ಆಗುತ್ತೆ ಮತ್ತು ಹೇಳಿಕೆ ನೀಡಿದ್ರು. ಇಲ್ಲಿ ಅದನ್ನ ಹೇಳಕ್ಕಾಗಲ್ಲ. ಈಗ ಹೇಳುವಂತ ಅದು ಈಗ ಅದ್ರ ಅವಶ್ಯಕತೆ ಕೂಡ ಇಲ್ಲ. ಈಗ ಸರ್, ತಾವು ಡಿಕೆಶಿ ಅವ್ರ ಜೊತೆಗೆ ಚರ್ಚೆ ಮಾಡಿದ್ರಿ ಸರ್, ರಹಸ್ಯವಾಗಿ ಸಭೆ ಮಾಡಿದ್ರಿ. ರಹಸ್ಯ ಇಲ್ಲ, ಓಪನ್ ಮಾಡಿದ್ವಿ. ರಹಸ್ಯ ಮಾಡೋಂಥದ್ದು ಏನತ್ರ ಇಲ್ಲ, ಓಪನ್ ಮಾಡಿದ್ವಿ. ಮಾತುಕತೆ ಆಗಿದೆ. ಸರ್, ಈಗ ಬೆಳಗಾವಿ ಜಿಲ್ಲೆ ವಿಭಜನೆ ವಿಚಾರವಾಗಿ ಕನ್ನಡ ಸಂಘಟನೆಗಳು ವಿಭಜನೆ ಮಾಡಬಾರ್ದು ಅನ್ನುವಂಥದ್ದು. ಅವ್ರ ಜೊತೆ ಏನಾದ್ರು ಸಭೆ ಅದನ್ನ ಅವರು ಸಿಎಂ ಅವ್ರು ಮೀಟಿಂಗ್ ಮಾಡ್ಬೇಕು. ಅವ್ರು ತಮ್ಮ ಅಭಿಪ್ರಾಯ ಅವ್ರಿಗೆ ಹೇಳಬೇಕು. ಅಂದ್ರೆ ಅವ್ರು ಏನ್ ಅಂತಿಮ ನಿರ್ಧಾರ ಏನ್ ಮಾಡ್ತಾರೆ ಬೇಕಾದ್ ನೋಡೋಣ ಅಷ್ಟೇ. ಸಿಎಂ ಡಿಸಿಎಂ ವಿಚಾರ ಈಗ ಅಧಿವೇಶನವರೆಗೂ ತಾತ್ಕಾಲಿಕ ಬ್ರೇಕ್ ಮಾತ್ರ ಇಲ್ಲ, ಅದನ್ನ ಹೇಳಲ್ಲ. ಅದು ನಾವು ತಾತ್ಪರ್ಕಿಲ್ಲ. ಈಗ ಈ ಸದ್ಯಕ್ಕಂತ ಸಬ್ಜೆಕ್ಟ್ ಇಲ್ಲವೇ ಇಲ್ಲ, ಕ್ಲೋಸ್. ಸರ್, ತಾವು ಕೆಪಿಸಿಸಿ ಅಧ್ಯಕ್ಷರು ಯಾವಾಗ ಈಗ ಹೇಳಿದ್ರಲ್ಲ, ಇದು ಯಾವುದು ಈಗಿಲ್ಲ. ಚರ್ಚೆ ಬಂದಾಗ ನೋಡೋದ್ರ ಬಗ್ಗೆ ಹೇಳಿದೀವಿ. ಚರ್ಚೆ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ.